ಬೆಳಿಗ್ಗೆ ಎಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆ ನಾಳೆಗ್ ರೆಡಿ ಆಗ್ತಿದ್ವಿ. ನಿನ್ನೆ ಎಲ್ಲ ಸ್ವಲ್ಪ ಜನಕ್ಕೆ ಮೆಹಂದಿ ಹಾಕಿದ್ದೆ, ಇವತ್ತು ನನ್ನ ನಾದ್ನಿಗ್ ಹಾಕ್ತಾ ಇದೀನಿ. ಅಕ್ಕನ್ ಮಗಳು ಮದುವೆ ಫಂಕ್ಷನ್ ಅಂತೂ ಮಿಸ್ ಆಗಿತ್ತು. ಸೊ ಇವಾಗ್ಲಾರು ಮಜಾ ಮಾಡೋಣ ಅಂತ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ವಿ. ಬೆಳಿಗ್ಗೆ ಬೇಗನೆ ಫಂಕ್ಷನ್ ಇದ್ದಿದ್ರಿಂದ ನಾನೇ ಎಲ್ಲಾರ್ಗು ರೆಡಿ ಮಾಡ್ತಾ ಇದ್ದೆ. ಅಕ್ಕನ್ ಮಗಳಿಗೆ ನಾನೇ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಎಲ್ಲ ಡ್ರೈಪ್ ಮಾಡಿದ್ದು. ಮತ್ತೆ ನನ್ನ ಮಕ್ಳನ್ನ ರೆಡಿ ಮಾಡಿ ಕಳಿಸಿ ನಾನ್ ರೆಡಿ ಆಗಿ ಬರೋ ಅಷ್ಟರಲ್ಲಿ ತೊಟ್ಲು ಶಾಸ್ತ್ರನೇ ಮುಗ್ದೋಗಿತ್ತು. ಆದ್ರೇನಂತೆ ಬಂದವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಇದ್ ಮಾಡೋ ಅಷ್ಟಲ್ಲೇ ಟೈಮ್ ಆಗೋಯ್ತು. ಎಲ್ಲ ಜೊತೆಗೂ ಫೋಟೋ ತೆಗೆಸ್ಕೊಂಡಿದ್ದು ಆಯ್ತು. ಸದ್ಯ ಊಟಕ್ಕಾದ್ರೂ ಬೇಗ ಹೋಗೋಣ ಅಂತ ಹೇಳಿ ಮೇಲ್ಗಡೆ ಅಪ್ಪಾಜಿ ಅಮ್ಮನ ಜೊತೆ ಬಂದು ಕೂತ್ಕೊಂಡೆ. ಊಟ ಅಂತೂ ಸಖತ್ತಾಗಿತ್ತು. ಹಳ್ಳಿಯಲ್ಲಿ ಮಾಡಿದ್ರು ಒಳ್ಳೆ ಬೆಂಗಳೂರು ಟೌನ್ ಅಲ್ಲಿ ಮಾಡಿರೋ ತರ ಇತ್ತು. ಸ್ಪೆಷಲ್ ಮೈಸೂರ್ ಪಾಕ್ ಅಂತೂ ತುಂಬಾನೇ ಟೇಸ್ಟಿ ಆಗಿತ್ತು. ಇಂಡಿಯಾಗ್ ಬಂದ್ಮೇಲೆ ದಪ್ಪ ಆಗ್ದಲೆ ಹೋದ್ರೆ ಓದೋರೆಲ್ಲ ಕೇಳ್ತಾರೆ ಯಾಕೇನೋ ತಿನ್ ಬರ್ಲಿಲ್ವಾ ಅಂತ. ಬಂದಾಗೆಲ್ಲ ಒಂದ್ ಸುತ್ತು 2 ಸುತ್ತು ದಪ್ಪ ಆಗಿ ಹೋಗೋದು, ಹೋದ್ಮೇಲೆ ಡಯಟ್ ಮಾಡಿ ಸಣ್ಣ ಆಗೋದು. ಅದನ್ನ ಚಿಂತೆ ಬಿಟ್ಟು ಚೆನ್ನಾಗ್ ಹೊಟ್ಟೆ ತುಂಬಾ ಊಟ ಮಾಡಿದೆ. ಹೋಪ್ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.